ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಗಾಜಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ತನ್ನ ಆದೇಶವನ್ನು ಹೊರಹಾಕಿದೆ. ಇದಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇವೆ. ಈ ಆದೇಶವನ್ನು ಗಾಜಾ ಸ್ವಾಗತಿಸಿದೆ, ಆದರೆ ಇದರಲ್ಲಿ ಇಡೀ ಗಾಜಾದ ಬಗ್ಗೆ ನ್ಯಾಯಾಲಯ ಹೇಳಿಲ್ಲ, ಕೇವಲ ರಫಾ ಬಗ್ಗೆ ಮಾತ್ರ ಹೇಳಿದೆ ಅಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇನ್ನು ಪ್ಯಾಲೆಸ್ತೀನ್ ಆಡಳಿತದ ಪ್ರತಿನಿಧಿಗಳು ಈ ಆದೇಶವನ್ನು ಇಸ್ರೇಲ್ ತಕ್ಷಣ ಜಾರಿಗೆ ತರಬೇಕು ಅಂತ ಹೇಳಿವೆ. ಇನ್ನು ಇಸ್ರೇಲ್ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಇಸ್ರೇಲಿನ ವಿರುದ್ಧ ಕೆಲಸ ಮಾಡೋ ಶಕ್ತಿಗಳನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕ್ತೀವಿ, ಅದನ್ನ ಜಗತ್ತಿನ ಯಾವ ಶಕ್ತಿಯು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿದೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಕೊಟ್ಟಿರೋ ಆದೇಶದಲ್ಲಿ ಏನಿದೆ? ಇದನ್ನ ಇಸ್ರೇಲ್ ಪಾಲಿಸುತ್ತಾ? ಅಕಸ್ಮಾತ್ ಪಾಲನೆ ಮಾಡದೇ ಇದ್ರೆ ಏನಾಗುತ್ತೆ? ಇಷ್ಟಕ್ಕೂ ಈ ಇಂಟರ್ನ್ಯಾಷನಲ್ ಕೋರ್ಟ್ ಅಥವಾ ICJ ಅಂದ್ರೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಗಾಜಾ ಸಂಘರ್ಷ 7 ತಿಂಗಳು ಪೂರೈಸ್ತಾ ಇದೆ. ಇಲ್ಲಿ ಗಾಜಾದ ಹಮಾಸ್ ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕದೆ ನಾವು ವಿರಮಿಸೋದಿಲ್ಲ ಅಂತ ಇಸ್ರೇಲ್ ನಾಯಕರು ಪ್ರತಿಜ್ಞೆ ಮಾಡಿದ್ದಾರೆ. ಇನ್ನು ಗಾಜಾದಲ್ಲಿನ ಹಮಾಸ್ ಕೂಡ ಅಲ್ಲಿ ಟನಲ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಂದ ಗೆರಿಲ್ಲಾ ದಾಳಿಗಳನ್ನು ಮಾಡುತ್ತೆ. ಹಾಗೆ ಅಲ್ಲಿನ ಜನವಸತಿಗಳಲ್ಲಿ, ಆಸ್ಪತ್ರೆ, ಶಾಲೆಗಳಲ್ಲಿ ಅವರು ಅಡಗಿ ಕೂತ್ಕೊಳ್ತಾ ಇರೋದ್ರಿಂದ, ನಾಗರಿಕರನ್ನ ಶೀಲ್ಡ್ಗಳನ್ನಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇಡೀ ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಿಕ್ಕೆ ಇಸ್ರೇಲಿಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಘಟನೆಗಳು ಹಾಗೂ ಒಂದಷ್ಟು ದೇಶಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇವೆ. ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇಸ್ರೇಲ್ ಗಾಜಾದ ಜನಸಾಮಾನ್ಯರನ್ನ ಕೊಂದು ಹಾಕ್ತಾ ಇದೆ. ಮಕ್ಕಳು, ಹೆಂಗಸರು ಅಂತ ನೋಡದೆ ದಾಳಿ ಮಾಡ್ತಾ ಇದೆ ಅನ್ನುವ ಆರೋಪಗಳಲ್ಲಿ ಕೇಳಿ ಬರ್ತಾ ಇವೆ. ಈ ಮಧ್ಯೆ ಇಸ್ರೇಲ್ನಿಂದ ಹಮಾಸ್ ಅಪಹರಿಸಿಕೊಂಡು ಹೋದ ಸುಮಾರು 252 ಮಂದಿ ಒತ್ತೆಯಾಳಗಳ ಪೈಕಿ ಇನ್ನೂ ಸುಮಾರು 130 ಮಂದಿ ಹಮಾಸ್ ಉಗ್ರರ ಬಂಧನದಲ್ಲೇ ಇದ್ದಾರೆ. ಅವರ ಬಿಡುಗಡೆ ಕೂಡ ಇದುವರೆಗೆ ಸಾಧ್ಯ ಆಗಿಲ್ಲ. ಆ ಬಗ್ಗೆ ಕೂಡ ಇಸ್ರೇಲ್ನ ಆಡಳಿತದ ಮೇಲೆ ಒತ್ತಡಗಳು ಹೆಚ್ಚಾಗ್ತಾ ಇವೆ. ಈ ಮಧ್ಯೆ ಇಸ್ರೇಲ್ ರಫಾದಲ್ಲಿ ಶುರು ಮಾಡಿರೋ ಕಾರ್ಯಾಚರಣೆಯ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ತೀವ್ರ ಆತಂಕವನ್ನು ವ್ಯಕ್ತಪಡಿಸಿತು. ರಫಾ ಅನ್ನೋದು ಈಜಿಪ್ಟ್ ಗಡಿಯಲ್ಲಿನ ಪ್ರದೇಶ. ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಸ್ರೇಲ್, ಇದು ಗಾಜಾ ಮತ್ತು ಇದು ರಫಾ ಪ್ರದೇಶ. ಗಾಜಾ ಮತ್ತು ಇಸ್ರೇಲ್ ಸಂಘರ್ಷ ಶುರುವಾದ ನಂತರ ಇಸ್ರೇಲ್ ಗಾಜಾದ ಎಲ್ಲ ಗಡಿಗಳನ್ನು ಮುಚ್ಚಿತು. ಹೀಗಾಗಿ ಅಲ್ಲಿಗೆ ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕ ಇದ್ದದ್ದು 2 ಮಾರ್ಗಗಳು. ಒಂದು ಮೆಡಿಟರೇನಿಯನ್ ಸಮುದ್ರದ ಮಾರ್ಗ, ಎರಡನೆಯದು ಈಜಿಪ್ಟ್ ಗಡಿಯಲ್ಲಿನ ರಫಾ ಮಾರ್ಗ. ಇಲ್ಲಿ ಏನಾಯ್ತು ಅಂದ್ರೆ, ಗಾಜಾದ ಮೇಲೆ ವೈಮಾನಿಕ ದಾಳಿ ಮಾಡಿ ಅಲ್ಲಿಗೆ ತನ್ನ ಸೇನೆಯನ್ನು ನುಗ್ಗಿಸಿ ಇಸ್ರೇಲ್ ಸರ್ಚ್ ಆಪರೇಷನ್ಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಗಾಜಾದ ಪ್ಯಾಲೆಸ್ತೀನಿಯರಿಗೆ ದಕ್ಷಿಣ ಭಾಗಕ್ಕೆ ಹೋಗೋದಕ್ಕೆ ಇಸ್ರೇಲ್ ಹೇಳಿತು. ಜನ ಇಲ್ಲಿಗೆ ಬಂದರು. ಹೇಗೂ ಅಂತಾರಾಷ್ಟ್ರೀಯ ನೆರವು, ಆಹಾರ, ಔಷಧ ಎಲ್ಲ ಬರ್ತಾ ಇದ್ದದ್ದು ಈ ರಫಾ ಮಾರ್ಗದ ಮೂಲಕ. ಸೊ ರಫಾಗೆ ಬಂದು ನೆಲೆಸೋರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಹೀಗಾಗಿ ರಫಾ ಹೆಚ್ಚು ಜನ ನಿಬಿಡವಾಗ್ತಾ ಹೋಯಿತು. ಇನ್ನು ಇಸ್ರೇಲ್ ಉತ್ತರ ಗಾಜಾದಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡ್ತಲ್ಲ, ಹೀಗಾಗಿ ಒಂದಷ್ಟು ಹಮಾಸ್ ಉಗ್ರರು ಕೂಡ ಅಲ್ಲಿಂದ ಜನರ ಜೊತೆಗೆ ದಕ್ಷಿಣಕ್ಕೆ ಮೈಗ್ರೇಟ್ ಆಗಿದ್ದಾರೆ ಅಂತ ಹೇಳ್ತಾ ರಫಾದಲ್ಲಿ ಕೂಡ ಕಾರ್ಯಾಚರಣೆಗೆ ಮುಂದಾಯಿತು. ಅದಕ್ಕೆ ಸರಿಯಾಗಿ ಇಸ್ರೇಲ್ನಿಂದ ಅಪಹರಣಕ್ಕೀಡಾಗಿದ್ದ ಒಂದಷ್ಟು ಒತ್ತೆಯಾಳುಗಳ ದೇಹಗಳು ದಕ್ಷಿಣ ಭಾಗದಲ್ಲಿ ಸಿಕ್ಕಿದ್ವು. ಅಲ್ಲಿಗೆ ಹಮಾಸ್ ನೆಲೆಗಳಿಲ್ಲಿಗೆ ವರ್ಗಾವಣೆ ಆಗಿವೆ ಅನ್ನೋದು ಇಸ್ರೇಲಿಗೆ ಖಚಿತವಾಯಿತು. ಇಸ್ರೇಲ್ ರಫಾ ಮೇಲೆ ಕೂಡ ದಾಳಿ ಮಾಡೋ ಸೂಚನೆಯನ್ನು ಕೊಡಿತು. ಈ ಮಧ್ಯೆ ದಕ್ಷಿಣ ಆಫ್ರಿಕಾ ಇಸ್ರೇಲ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಅರ್ಜಿಯನ್ನು ಸಲ್ಲಿಸಿತು. ಇದರ ವಿಚಾರಣೆ ನಡೀತಿರುವಾಗಲೇ ರಫಾ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ತಕ್ಷಣ ನಿಲ್ಲಿಸೋದಕ್ಕೆ ಆದೇಶ ಕೊಡಿ ಅಂತ ಇನ್ನೂ ಒಂದು ಅರ್ಜಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಸಲ್ಲಿಕೆ ಆಯಿತು. ಅದರ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೂಡಲೇ ರಫಾ ಮೇಲಿನ ದಾಳಿಯನ್ನು ನಿಲ್ಲಿಸೋದಕ್ಕೆ ಇಸ್ರೇಲ್ಗೆ ಆದೇಶವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಗಾಜಾಗೆ ಮಾನವೀಯ ನೆರವು, ಆಹಾರ, ಔಷಧಗಳು ಸರಬರಾಜಾಗೋದಕ್ಕೆ ಇಸ್ರೇಲ್ ಅವಕಾಶವನ್ನು ಮಾಡಿಕೊಡ್ಬೇಕು. ಗಡಿಯಲ್ಲಿ ಯಾವುದನ್ನು ತಡೆಯುವ ಹಾಗಿಲ್ಲ ಅಂತ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳಿದೆ. ಇದರ ಜೊತೆಗೆ ಹಮಾಸ್ ಇಸ್ರೇಲ್ನಿಂದ ಅಪಹರಿಸಿರುವ ಒತ್ತೆಯಾಳುಗಳನ್ನು ಬೇಷರತ್ತಾಗಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಕೂಡ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಅಧ್ಯಕ್ಷ ನವಾಫ್ ಸಲಾಂ ಹೇಳಿದ್ದಾರೆ. ಗೆಳೆಯರೆ, ಈ ಆದೇಶವನ್ನು ಕೊಟ್ಟಿರುವುದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಮೊನ್ನೆ ಅಷ್ಟೇ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಮತ್ತು ಹಮಾಸ್ನ ಒಂದಷ್ಟು ನಾಯಕರನ್ನ ಬಂಧಿಸುವುದಕ್ಕೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಪ್ರಾಸಿಕ್ಯೂಟರ್ ಕೇಳಿಕೊಂಡಿದ್ದ ಸುದ್ದಿಯನ್ನು ನೀವು ಗಮನಿಸಿರಬೇಕು. ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನೋದೇ ಬೇರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋದೇ ಬೇರೆ. ಈ ಕ್ರಿಮಿನಲ್ ಕೋರ್ಟ್ ಅನ್ನೋದು ಅಂತಾರಾಷ್ಟ್ರೀಯ ವ್ಯಕ್ತಿಗಳ ವಿರುದ್ಧದ ಅಪರಾಧಿಕ ದೂರುಗಳ ಬಗ್ಗೆ, ಮಾನವ ಹತ್ಯೆಗಳು, ಮಾನವ ಹಕ್ಕುಗಳ ಉಲ್ಲಂಘನೆಗಳು, ನರಮೇಧಗಳಂತ ಪ್ರಕರಣಗಳ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತೆ.
ಇರುತ್ತೆ. ಅಲ್ಲಿನ ಸ್ಥಳೀಯ ನ್ಯಾಯಾಲಯಗಳು ನ್ಯಾಯದಾನ ಮಾಡೋದರಲ್ಲಿ ವಿಫಲವಾಗಿವೆ ಅನ್ನಿಸಿದಾಗ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದು 2002ರಲ್ಲಿ ರೋಮ್ ಸ್ಟ್ಯಾಚ್ಯೂಟ್ ಅಡಿಯಲ್ಲಿ ರಚನೆಯಾಯಿತು. ಜಗತ್ತಿನ ಅಷ್ಟೂ ದೇಶಗಳು ಇದನ್ನು ಒಪ್ಪಿಲ್ಲ. ಬರೀ 24 ದೇಶಗಳು ಮಾತ್ರ ಇದಕ್ಕೆ ಸಹಿ ಹಾಕಿವೆ. ಇಸ್ರೇಲ್ ಕೂಡ ಇದರಲ್ಲಿ ಭಾಗಿಯಾಗಿಲ್ಲ. ಆದರೆ ಪ್ಯಾಲೆಸ್ತೈನ್ 124 ಸದಸ್ಯರ ಪಟ್ಟಿಯಲ್ಲಿದೆ. ಇನ್ನು ನಾವು ಅಂದ್ರೆ ಭಾರತ ಈ ರೋಮ್ ಸ್ಟ್ಯಾಚ್ಯೂಟ್ಗೆ ಸಹಿ ಹಾಕಿಲ್ಲ. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅನ್ನೋದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ ಅನ್ನೋ ಕಾರಣಕ್ಕೆ ಭಾರತ ಸೇರಿದ ಹಾಗೆ ಒಂದಷ್ಟು ದೇಶಗಳು ಇದರಿಂದ ದೂರಾನೇ ಉಳ್ಕೊಂಡಿವೆ. ಆದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋದು ಹಾಗಲ್ಲ. ಇದು ವಿಶ್ವಸಂಸ್ಥೆಯ ಅಂಗ. ಮೊದಲ ವಿಶ್ವ ಯುದ್ಧ ಮುಗಿದ ಮೇಲೆ ಅಂದ್ರೆ 1920ರಲ್ಲಿ ಮತ್ತೆ ಅಂಥದ್ದೊಂದು ವಿನಾಶಕಾರಿ ಯುದ್ಧ ನಡೀಬಾರದು ಅನ್ನೋ ಕಾರಣಕ್ಕೆ ಆ ಯುದ್ಧದಲ್ಲಿ ಭಾಗವಹಿಸಿ ಗೆದ್ದವರು ಸೇರ್ಕೊಂಡು ಲೀಗ್ ಆಫ್ ನೇಷನ್ಸ್ ಅನ್ನೋ ಸಂಘಟನೆಯೊಂದನ್ನು ಮಾಡ್ಕೊಳ್ತಾರೆ. ಅದಾದ ಮೇಲೆ 1920ರಲ್ಲಿ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ದೇಶಗಳ ನಡುವಿನ ವಿವಾದಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅಂತ ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ PCIJ ಅನ್ನೋ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಮುಂದೆ ಕೆಲವೇ ವರ್ಷಗಳಿಗೆ 2ನೇ ವಿಶ್ವಯುದ್ಧ ಕೂಡ ನಡೆಯುತ್ತೆ. ಅದಾದ ನಂತರ ಈ ಲೀಗ್ ಆಫ್ ನೇಷನ್ಸ್ ಅಂತ ಇತ್ತಲ್ಲ, ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಅದರ ಹೆಸರನ್ನೂ ಬದಲಾಯಿಸಿ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆ ಅಂತ ಕರಿತೀವಲ್ಲ, ಅದರ ರಚನೆ ಆಯಿತು. ಹಾಗೆ ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ PCIJ ಅನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬದಲಿಸಲಾಯಿತು. 1945ರಲ್ಲಿ PCIJ ಅನ್ನ ಡಿಸಾಲ್ವ್ ಮಾಡಿ 1946ರಲ್ಲಿ ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನ ಕಾರ್ಯರೂಪಕ್ಕೆ ತರಲಾಯಿತು. ಇದರಲ್ಲಿ 15 ಮಂದಿ ನ್ಯಾಯಮೂರ್ತಿಗಳ ಒಂದು ಪ್ಯಾನಲ್ ಇರುತ್ತೆ. ಇವರನ್ನ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಮೂಲಕ ಆಯ್ಕೆ ಮಾಡ್ತಾರೆ. ಇಲ್ಲಿ ಒಂದು ದೇಶದಿಂದ ಒಬ್ಬ ನ್ಯಾಯಮೂರ್ತಿಯಂತೆ ಪ್ರಾತಿನಿಧ್ಯವನ್ನು ಕಲ್ಪಿಸಲಾಗುತ್ತೆ. ಇದರ ನ್ಯಾಯಮೂರ್ತಿಗಳ ಕಾರ್ಯಾವಧಿ 9 ವರ್ಷ. ಅಂದ್ರೆ ಒಮ್ಮೆ ಆಯ್ಕೆಯಾದ್ರೆ ಅವರು 9 ವರ್ಷಗಳ ಕಾಲ ಇಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನ್ಯಾಯಮೂರ್ತಿ ದಲ್ವೀರ್ ಭಂಡಾರಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಸದ್ಯಕ್ಕೆ ಲೆಬನಾನ್ನ ನವಾಫ್ ಸಲಾಂ ಇದರ ಅಧ್ಯಕ್ಷ ಅಥವಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಪ್ರಧಾನ ಕಚೇರಿ ಇರುವುದು ನೆದರ್ಲ್ಯಾಂಡ್ಸ್ ಹೇಗ್ನಲ್ಲಿ. ಗೆಳೆಯರೆ, ಇಲ್ಲಿ ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದೆಯಲ್ಲ, ಅದಿರೋದು ಕೂಡ ನೆದರ್ಲ್ಯಾಂಡ್ಸ್ ನ ಹೇಗ್ನಲ್ಲೇ. ಇನ್ನು ICJ ಅಂತಾರಾಷ್ಟ್ರೀಯ ವಿವಾದಗಳು ಅಂದ್ರೆ ದೇಶಗಳ ನಡುವಿನ ವಿವಾದಗಳ ಬಗ್ಗೆ ವಿಚಾರಣೆ ಮಾಡುತ್ತೆ. ಆ ಬಗ್ಗೆ ನಿರ್ದೇಶನಗಳನ್ನ ತೀರ್ಪುಗಳನ್ನು ಕೊಡುತ್ತೆ. ಇದೇ ನ್ಯಾಯಾಲಯನೇ ಈಗ ರಫಾ ಮೇಲಿನ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಅಂತ ಇಸ್ರೇಲಿಗೆ ಮತ್ತು ಒತ್ತೆಯಾಳುಗಳನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಿ ಅಂತ ಹಮಾಸ್ಗೆ ಆದೇಶವನ್ನು ಕೊಟ್ಟಿರೋದು. ಇನ್ನು ಹೀಗೆ ICJ ಅಧ್ಯಕ್ಷರು ಕೊಟ್ಟಿರೋ ಆದೇಶವನ್ನು ಪ್ಯಾಲೆಸ್ತೈನ್ ಸ್ವಾಗತಿಸಿದರೆ, ಇಸ್ರೇಲ್ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹಾಗೆ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಹಾಗೆ ರಫಾ ಮೇಲೆ ನಾವು ದಾಳಿ ಮಾಡ್ತಾ ಇಲ್ಲ, ಆ ಬಗ್ಗೆ ನ್ಯಾಯಾಲಯಕ್ಕೆ ತಪ್ಪು ಕಲ್ಪನೆಯನ್ನ ಕೊಡಲಾಗಿದೆ ಅಂತ ಇಸ್ರೇಲ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜಾಚಿ ಹಂಗೆಬಿ ಹೇಳಿದ್ದಾರೆ. ನಮಗೆ ಯಾವಾಗ ರಫಾ ಮೇಲೆ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನೋದು ಗೊತ್ತಿದೆ ಮತ್ತು ಆ ಸ್ವಾತಂತ್ರ್ಯವೂ ನಮಗಿದೆ ಅಂತ ಅಲ್ಲಿನ ವಾರ್ ಕ್ಯಾಬಿನೆಟ್ ಸದಸ್ಯ ಬೆನ್ನಿ ಗ್ಯಾಂಟ್ಸ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನ ಭದ್ರತಾ ಪಡೆಗಳ ಅಧಿಕಾರಿಗಳ ಜೊತೆ ಪ್ಯಾರಿಸ್ ಅಲ್ಲಿ CIA ಮುಖ್ಯಸ್ಥ ವಿಲಿಯಂ ಜೆ ಬರ್ನ್ಸ್ ಸಭೆ ನಡೆಸ್ತಾ ಇದ್ದಾರೆ. ಹಾಗೆ ಈಜಿಪ್ಟ್ ಮತ್ತು ಕತಾರ್ನ ಮುಖ್ಯಸ್ಥರ ಜೊತೆ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಈಜಿಪ್ಟ್ ಕತಾರ್ಗಳು ಅಲ್ಲಿನ ಉದ್ವಿಗ್ನತೆಯ ಶಮನಕ್ಕೆ ಪ್ರಯತ್ನಿಸ್ತಾ ಇವೆ. ಹಾಗೆ ಗಾಜಾಗೆ ಪರಿಹಾರ ಸಾಮಗ್ರಿಯನ್ನು ತಲುಪಿಸೋದಕ್ಕೆ ಕೂಡ ಇವು ಪ್ರಯತ್ನವನ್ನು ಮಾಡ್ತಾ ಇವೆ. ಇನ್ನು ಇಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ರಫಾ ಮೇಲಿನ ದಾಳಿಯನ್ನು ನಿಲ್ಲಿಸೋದಕ್ಕೆ ಹಾಗೂ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ಹೇಳಿದೆ ಅಲ್ವಾ, ಅದನ್ನು ಹಮಾಸ್ ಮತ್ತು ಗಾಜಾಗಳು ಪಾಲನೆ ಮಾಡುತ್ತವಾ? ಗೆಳೆಯರೆ, ಪಾಲನೆ ಮಾಡೋದಕ್ಕೆ ಮುಂದಾದರೆ ಇಲ್ಲಿ ಸಂಘರ್ಷ ಅನ್ನೋದು ಮುಗದೆ ಹೋಗುತ್ತೆ. ಆದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆಯಲ್ಲ, ಇದಕ್ಕೆ ಆದೇಶಗಳನ್ನು ನೀಡೋ ಶಕ್ತಿ ಇದೆಯೇ ಹೊರತು ಅದನ್ನು ಜಾರಿಗೆ ತರೋದಕ್ಕೆ ಒತ್ತಾಯಿಸುವ ಮಾರ್ಗಗಳು ಅವಕಾಶಗಳು ಇಲ್ಲ. ಈ ಹಿಂದೆ ಕೂಡ ಇದು ಇಂಥ ಸಾಕಷ್ಟು ಆದೇಶಗಳನ್ನು ನೀಡಿದೆ, ಆದರೆ ಅವು ಎಷ್ಟು ಜಾರಿಯಾಗಿವೆ ಅನ್ನೋದು ಪ್ರಶ್ನೆ. ರಷ್ಯಾ ಯುಕ್ರೇನ್ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ICJ ಆದೇಶ ಕೊಟ್ಟಿತ್ತು. ಆದರೆ ರಷ್ಯಾ ದಾಳಿಯನ್ನು ನಿಲ್ಲಿಸಿದ್ಯಾ? ಇನ್ನು ಒತ್ತೆಯಾಳುಗಳನ್ನು ಬಿಡಿ ಅನ್ನೋ ಆದೇಶ ಬಂದು ಬೆನ್ನಲ್ಲೇ ರಫಾ ಸಮೀಪ 3 ಒತ್ತೆಯಾಳುಗಳ ದೇಹಗಳು ಸಿಕ್ಕಿವೆ ಅಂತ ಇಸ್ರೇಲ್ ಹೇಳಿದೆ. ಹಾಗೆ ಈ ಆದೇಶ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಗಾಜಾದ ದಕ್ಷಿಣ ಭಾಗದಲ್ಲಿ ದಾಳಿಯನ್ನು ತೀವ್ರಗೊಳಿಸಿವೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಸೊ ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶ ಅನ್ನೋದು ಏನಾಗಬಹುದು ಅನ್ನೋದನ್ನ
ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಏನಿಲ್ಲ. ಇದರ ನಡುವೆ ಕೂಡ ಇಸ್ರೇಲ್ ರಫಾಗೆ ಮಾನವೀಯ ನೆರವು, ಆಹಾರ, ಔಷಧ ಸರಬರಾಜಿಗೆ ನಾವು ಅಡ್ಡಿ ಉಂಟು ಮಾಡುವುದಿಲ್ಲ ಅಂತ ಹೇಳಿದೆ. ಮತ್ತೊಂದು ಕಡೆ ಅಮೆರಿಕ ಮೆಡಿಟರೇನಿಯನ್ ಸಮುದ್ರದ ಕಡೆಯಿಂದ ನೆರವನ್ನು ಒದಗಿಸುವ ಕೆಲಸವನ್ನು ಮುಂದುವರಿಸ್ತಾ ಇದೆ. ಹಾಗೆ ಇಸ್ರೇಲ್ ಗಾಜಾ ಗಡಿಯ ಕೆರೆಮ್ ಶಲೋಮ್ ಕಡೆಯಿಂದ ಪರಿಹಾರ ಸಾಮಗ್ರಿಗಳನ್ನ ಗಾಜಾಗೆ ಕಳುಹಿಸುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಅಮೆರಿಕ ಮಾಡಿದೆ. ಇದಕ್ಕೆ ಇಸ್ರೇಲ್ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಕೆರೆಮ್ ಶಲೋಮ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ರಫಾ ಗಡಿ, ಇದು ಕೆರೆಮ್ ಶಲೋಮ್. ಇಲ್ಲಿಂದ ಪರಿಹಾರ ಸಾಮಗ್ರಿಗಳು ಗಾಜಾನ ತಲುಪ್ತಾ ಇವೆ. ಆದರೆ ನಾವು ಈ ಗಡಿಯಲ್ಲಿ ಹಮಾಸ್ ಉಗ್ರರ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಹೀಗಾಗಿ ಇದು ಸದ್ಯಕ್ಕೆ ಬಗೆಹರಿಯೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇದು ಗೆಳೆಯರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಸ್ರೇಲ್ ಗಾಜಾ ಸಂಘರ್ಷದ ಬಗ್ಗೆ ಕೊಟ್ಟಿರೋ ಆದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.